ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಗೊಂದು ಒಳ್ಳೆ ಡೆಲಿಷಿಯಸ್ ಆಗಿರೋ ಸ್ವೀಟ್ನ ಹೇಳ್ಕೊಡ್ತೀನಿ. ಇದೆಲ್ಲರಿಗೂ ಇಷ್ಟ ಆಗುತ್ತೆ. ಧಾರವಾಡ ಪೇಡ ನಿಜವಾಗ್ಲೂ ಬೇಕ್ರಿಲಿ ಸಿಗೋ ಥರನೂ ಇರುತ್ತೆ, ನಂದಿನಿಯಲ್ಲಿ ಸಿಗೋ ಥರನೂ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಗಾಯ್ಸ್. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಫಸ್ಟು ಇದಕ್ಕೆ ಮೇಯ್ನಾಗಿ ಇಂಪಾರ್ಟೆಂಟು ಬೋರಾ ಸಕ್ಕರೆ ಬೇಕು. ನೀವು ನಾರ್ಮಲಾಗಿ ಸಕ್ಕರೆ ಪೌಡರ್ ಮಾಡ್ತೀನಿ ಅಂದರೆ ಚೆನ್ನಾಗಾಗಲ್ಲ, ನಾನು ಈಗಲೇ ಹೇಳ್ತಿದ್ದೀನಿ. ಬೋರಾ ಸಕ್ಕರೆ ಬೇಕೇ ಬೇಕು. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಬೋರಾ ಸಕ್ಕರೆ. ಆ ಬೋರಾ ಸಕ್ಕರೆಗೆ ಏನು ಮಾಡ್ತೀನಿ ಅಂದರೆ 2 ಕಪ್ ಸಕ್ಕರೆ ಹಾಕ್ಕೊಡಿ. ಯಾವ ಕಪ್ಪಲ್ಲಿ ಹಾಕೋತೀರಾ ಆ ಕಪ್ಪಲ್ಲಿ 2 ಕಪ್ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಅದೇ ಥರ ಕಪ್ಪಲ್ಲಿ 1 ಕಪ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ. ಇದು ಯಾವ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಅಂದರೆ ಈ ಕಲ್ಲುಪ್ಪು ಬರುತ್ತೆ ಗೊತ್ತಾ, ವೈಟ್ ಕಲರ್ ಪುಡಿಯಾಗಿ, ಆ ಥರ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಕಲ್ಲಾಗ್ಬಿಡುತ್ತೆ. ಇದು ಮಾಡೋಕ್ಕಾಗಲ್ಲ ನಾವು. ಆವಾಗ ಟಕ್ಕಂತ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಈ ಥರ ವೈಟ್ ಕಲರ್ ಕಾಣಿಸಿದ ತಕ್ಷಣ ಟಕ್ಕಂತ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈ ಥರ ಪೌಡರ್ ಬಂತ ಟಕ್ಕಂತ ಗ್ಯಾಸ್ ಆಫ್ ಮಾಡಿಕೊಂಡು ಟಕ್ಕಂತ ಬೇಗ ಮಿಕ್ಸ್ ಮಾಡಿಬಿಟ್ಟು 1 ಗ್ಲಾಸ್ ತೊಗೊಂಡು ಪುಡಿ ಮಾಡಿ. ನಾನಿಲ್ಲಿ 1 ಗ್ಲಾಸ್ ತೊಗೊಂಡು ಪುಡಿ ಮಾಡಿದೆ. ನನಗೆ ಅಷ್ಟು ಪುಡಿ ಆಗಲಿಲ್ಲ ಅಂತ ಅನಿಸ್ತು, ಯಾಕಂದರೆ ತುಂಬ ಗಟ್ಟಿ ಇತ್ತು ಅದು ಬೋರಾ ಸಕ್ಕರೆ. ನಾನು ಅವಾಗ ಏನು ಮಾಡಿದೆ, ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸತಿ ಹೀಗೆ ರುಬ್ಬಿದೆ. ಆದ್ರೂ ಸ್ವಲ್ಪ ಇದಾಗಿತ್ತು. ಮತ್ತೆ ಅದನ್ನು ಗ್ಲಾಸಲ್ಲಿ ನೀಟಾಗಿ ಸ್ಮ್ಯಾಚ್ ಮಾಡಿಕೊಂಡು ಒಂದು ಸತಿ ನಾನು ಅದನ್ನು ಸೋಸ್ಕೊಂಡೆ. ಕಾಫಿ ಸೋಸ್ತಾರಲ್ಲ ಅದರಲ್ಲಿ ನಾನು ಸೋಸ್ಕೊಂಡೆ. ಈ ಥರ ಈ ಬೋರಾ ಸಕ್ಕರೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಕೊಳ್ಳೋದು, ಬಟ್ ಈ ಥರನೇ ಮಾಡ್ಕೋಬೇಕು ಗೈಸ್. ನಾವು ಸಕ್ಕರೆ ನಾರ್ಮಲಾಗಿ ಪುಡಿ ಮಾಡಿ ಮಾಡ್ಕೊತೀವಿ ಅಂದರೆ ನಿಜವಾಗ್ಲೂ ಚೆನ್ನಾಗಾಗಲ್ಲ ಧಾರವಾಡ ಪೇಡ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ. ಅದಕ್ಕೇ ಟಕ್ಕಂತ ಬೇಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನಾನು. ನೋಡಿ ಈ ಥರ ಆಗಿದೆ. ಈ ಥರ ಬೋರಾ ಸಕ್ಕರೆ ರೆಡಿ ಆಯ್ತು. ಇವಾಗ ಧಾರವಾಡ ಪೇಡಕ್ಕೆ ನಾನಿಲ್ಲಿ ಹಾಲಿನ ಪೌಡ್ರನ್ನ ಬಳಸಿ ಮಾಡ್ತಾಯಿದ್ದೀನಿ. ನೀವು ಹೊರ್ಗಡೆ ಅದನ್ನು ನಿಜವಾಗ್ಲೂ ಮಾಡಿ ತಿಂದರೆ ಯಾರೂ ಕೂಡ ಇದನ್ನು ಹಾಲಿನ ಪೌಡ್ರಲ್ಲಿ ಮಾಡಿದ್ಯಾ ಅಂತ ಗೆಸ್ಸೇ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಫಸ್ಟು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು 2 ಕಪ್ಪು ಹಾಲಿನ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಉರಿಬೇಕು. ಹೈ ಫ್ಲೇಮಲ್ಲಿ ಮಾತ್ರ ಉರಿಬೇಡಿ, ಯಾಕಂದರೆ ಹಾಲಿನ ಪೌಡ್ರ್ ಬೇಗ ಕಲರ್ ಬಂದುಬಿಡುತ್ತೆ, ಅಂದರೆ ಬೇಗ ಸೀದೋಗುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಉರಿತಾನೆ ಇರಿ. ಸ್ವಲ್ಪನೂ ಕೈ ಬಿಡಬಾರ್ದು. ನೀವು 1 ನಿಮಿಷ 1 ಸೆಕೆಂಡ್ ಕೂಡ ನೀವು ಕೈ ಬಿಡ್ತೀನಿ ಅಂದ್ರೂ ಬೇಗ ಕೆಳಗಡೆ ಸೀದೋಗ್ಬಿಡುತ್ತೆ. ಅದಕ್ಕೇ ನೋಡಿ, ನೀವೇ ನೋಡಿ ಸೈಡಲ್ಲಿ ನಾನು ತಿರುಗಿಸ್ತಾನೆ ಕಲರ್ ಚೇಂಜ್ ಆಗ್ತಾಯಿದೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ, ಆಯಿತಾ? ಚೆನ್ನಾಗಿ ಹುರ್ಕೊಂಡು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನಿಜವಾಗ್ಲೂ ಗಾಯಸ್ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನಾವು ತುಂಬ ಒಳ್ಳೆಯದು. ಆಮೇಲೆ ಇದಕ್ಕೆ ನಾನು ಮಿಲ್ಕು ಅಷ್ಟೇ ಅಂತ ಏನಿಲ್ಲ. ನಾವು ಎಷ್ಟು ಹಾಲಿನ ಪೌಡ್ರ್ ಹಾಕಿರ್ತೀವಿ ಅದೇ ಕಪ್ಪಲ್ಲಿ ಒಂದು ಸ್ವಲ್ಪ ಅರ್ಧ ಮಿಲ್ಕ್ ತೊಗೊಂಡಿದ್ದೆ. ಅದನ್ನೇ ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ನಾನು ಸ್ವಲ್ಪನೇ ಮಿಲ್ಕ್ ಹಾಕಿ ಚೆನ್ನಾಗಿ ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಗೊತ್ತಾ, ಈ ತಂಬಿಟ್ಟು ಮಾಡ್ತೀವಲ್ಲ, ಈ ಸ್ವೀಟ್ನ ಕಟ್ಟೋ ಥರ ಬರಬೇಕು ಕೈಯಲ್ಲಿ. ಆ ಥರ ಕಟ್ಟೋ ಥರ ಬಂದರೆ ಸಾಕು. ಆ ಥರ ನೋಡಿ ನಾನು ಈ ಥರ ಮಾಡ್ತಿದ್ದೀನಿ ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಗೈಸ್. ಆಮೇಲೆ ಜಾಸ್ತಿ ಹಾಲು ಹಾಕ್ಕೋಬೇಡಿ, ಅದನ್ನು ತೀರಾ ಮೆತ್ತಗಾಗ್ಬಿಡುತ್ತೆ. ಹಾಲನ್ನ ನೋಡ್ಕೊಂಡು ಒಂದೊಂದು ಸ್ಪೂನೇ ಆ್ಯಡ್ ಮಾಡ್ಕೊಂಡು ತಿರುಗಿಸ್ತಾ ಇರಿ. ಆಮೇಲೆ ಇವಾಗ ನಾನು ಬೋರಾ ಸಕ್ಕರೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅಷ್ಟು ಕೂಡ ಹಾಕೋಬಾರ್ದು. ಅದು ನಾನು ಸುಮ್ಮನೆ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ರೆಡಿ ಮಾಡಿಟ್ಕೊಂಡೆ. ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವೀಟ್ ನೋಡ್ಕೊಳ್ಳಿ, ಕರೆಕ್ಟ್ ಇದೆ ಅನಿಸಿದ್ರೆ ಓಕೆ, ಇಲ್ಲ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದ್ಕೊಂಡ್ರೆ 2 ಸ್ಪೂನ್ ನಾನು ಆ್ಯಡ್ ಮಾಡಿಕೊಂಡೆ. ಆ ಬೋರಾ ಸಕ್ಕರೆ ಉಳಿದಿದ್ರೂ ಪರವಾಗಿಲ್ಲ ಗೈಸ್. ಕಾಫಿ, ಟೀ, ಬೇರೆ ಸ್ವೀಟ್ಸ್ ಏನಾದರೂ ಮಾಡಿದ್ರೆ ಯೂಸ್ ಆಗುತ್ತೆ ಅದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಧಾರವಾಡ ಪೇಡ ಸೈಜಲ್ಲಿ ನಾನು ಹೀಗೆ ರೌಂಡ್ ಮಾಡಿಕೊಂಡು ನಾನು ಅದೇ ಸಕ್ಕರೆ ಪುಡಿಗೆ, ಅಂದರೆ ಬೋರಾ ಸಕ್ಕರೆನ ಸ್ವಲ್ಪ ಎತ್ತಿಟ್ಕೊಂಡಿದ್ದಲ್ಲ ಅದೇ ಸಕ್ಕರೆ ಪುಡಿಗೆ ನಾನು ಹೆಚ್ಬಿಟ್ಟು ಎಲ್ಲನೂ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನಿಜವಾಗ್ಲೂ ಈ ಪೇಡಾನ ಮಿಸ್ ಮಾಡ್ದಂಗೆ ಮಾಡ್ಕೊಳ್ಳಿ. ಹಾಲಿನ ಪೌಡ್ರ್ ಇದ್ರೆ ನಿಜವಾಗ್ಲೂ ಮಾಡ್ಕೊಳ್ಳಿ. ಇದು ಮಕ್ಕಳಿರೋ ಮನೇಲಿ ಅಂಗನವಾಡಿಯಿಂದ ಹಾಲಿನ ಪೌಡ್ರ್ ಕೊಡ್ತಿರ್ತಾರೆ ತಿಂಗಳು. ಅದರಿಂದ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೀವೇ ನೋಡಿ, ನಾನು ಹಿಂಗೆ ಬೇಕಾದರೆ ಮುರ್ದಿ ಕೂಡ ತೋರಿಸ್ತೀನಿ. ಒಳಗಡೆನೂ ಕೂಡ ಇದೆ ನೋಡಿ. ಸೇಮ್ ಧಾರವಾಡ ಪೇಡ ಟೇಸ್ಟೇ ಇರುತ್ತೆ. ಯಾರು ಕೂಡ ಇದನ್ನು ನೀನು ಹಾಲಿನ ಪೌಡ್ರಿಂದ ಮನೆಯಲ್ಲೇ ಮಾಡ್ದೆ ಅಂತ ಗೆಸ್ಸೇ ಮಾಡಲ್ಲ, ಆಚೆಯಿಂದ ತಂದ ಅಂತಾರೆ. ಅಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮಿಸ್ ಮಾಡಿದೆ ನೀವು ಈ ರೆಸಿಪಿನ, ಈ ಒಂದು ಸ್ವೀಟ್ನ ಮಿಸ್ ಮಾಡದೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.